3 2. ಹಾಂ, ಇವತ್ತೇನು ಸ್ಪೆಷಲ್ ಅಂದರೆ ನವರಾತ್ರಿ ಪೂಜೆದು ಫುಡ್ಡು. ಅಂದರೆ ಎಲ್ಲ ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ದೇವ್ರಿಗೆ. ಇವತ್ತು ಲತ್ತು ಅಂತ ನನ್ನ ಬೆಸ್ಟ್ ಫ್ರೆಂಡು ನನಗೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ರು ತಿನ್ನಬೇಕಂತ. ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ, ಇದೆಲ್ಲ ತಿನ್ನಬೇಕಂತಲೇ ನಾನು ಬಂದೆ. ನಾನು ಸಲೂನಲ್ಲೇ ನಾನು ಕೂತ್ಕೊಂಡು ಇವತ್ತು ಇಷ್ಟು ವೆರೈಟೀಸ್ ತಿಂದೆ. ಚಿತ್ರಾನ್ನ, ಏನದು ತೂತೊಡೆ, ಮೊಸರನ್ನ, ಪುಳಿಯೋಗರೆ, ಸ್ವೀಟ್ಸು. ನನಗೆ ಫಸ್ಟೇ ಫುಡ್ ಅಂದರೆ ತುಂಬ ಕ್ರೇಜು. ಎಲ್ಲೆಲ್ಲಿ ಫುಡ್ ಸಿಗುತ್ತೆ ನಾ ಹಿಂದೆ ಮುಂದೆ ನೋಡಲ್ಲ, ಎಲ್ಲಿ ಸಿಗುತ್ತೆ ಯಾರು ಕರೆದ್ರೂ ಊಟ ಅಂದರೆ ಫಸ್ಟ್ ನಿಂತಿರ್ತೀನಿ. ಅದಕ್ಕೋಸ್ಕರ ನನಗೆ ಊಟ ಅಂದರೆ ನಂಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ. ಮೇನ್ ನಮ್ಮದು ಏನು ಸ್ಟಾರ್ಟ್ ಆಗೋದು ಫುಡ್ಡಿಂದನೇ ನಮ್ಮ ಲೈಫ್ ಸ್ಟೈಲು. ಸ್ವಲ್ಪ ಸ್ವಲ್ಪನೇ ಫುಡ್ ತಿನ್ನಬೇಕು, ಬಟ್ ಅದನ್ನು ಡೈಜೆಷನ್ನು ಮಾಡ್ಕೋಬೇಕು, ಹಾಗೆಯೇ ವರ್ಕೌಟು ಮಾಡಬೇಕು. ಬಟ್ ನಾನು ಇವತ್ತಿಂದ ಫುಡ್ ಚೆನ್ನಾಗಿ ತಿಂತಾಯಿದ್ದೆ, ಇವತ್ತು ತಿಂತಾಯಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಎಲ್ಲ ಏನಾದರೂ ಚೇಂಜಸ್ ಮಾಡೋಣ ಅಂತ, ಎಷ್ಟು ವೆರೈಟೀಸ್ ಫುಡ್ ಇತ್ತಲ್ಲ ತಿನ್ನೋಣ ಅಂತ ಹೀಗೆ ಹೋಗಲ್ಲ ಹಾಕಿದ್ದೀನಿ. ಬಟ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ಸ್ವಲ್ಪ ಮೆಣ್ಸಿನ್ಕಾಯಿ ಸಿಕ್ಬಿಡ್ತು, ಖಾರ ಆಯಿತು, ತಿಂದೆ, ಆದ್ರೂ ಬಿಟ್ಟಿಲ್ಲ, ಎಲ್ಲ ಫುಡ್ಡು ಖಾಲಿ ಮಾಡಿದೆ. ಬಟ್ ನನಗಂತೂ ಡೈಲಿ ವೆರೈಟೀಸ್ ಫುಡ್ ಬೇಕು. ಅಂದರೆ ಏನಾದರೂ ತಿಂತಾನೇ ಇರಬೇಕು. ನಾ ಏನು ಮಾಡಲಿ, ಏನಾದರೂ ಜೀವನದಲ್ಲಿ ಏನು ಆಸೆ ಇದೆ ಅಂತ ಕೇಳಿದ್ರೆ ಫಸ್ಟ್ ಹೇಳೋದೇ ಊಟ. ಹೊಸತ್ತು ಟ್ರೈ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ಪ್ಯೂರ್ ವೆಜ್ ಇವತ್ತು. ನವರಾತ್ರಿ ಆಗಿರೋದ್ರಿಂದ ನಾವೆಲ್ಲರೂ ದೇವಿ ಪೂಜೆ ಮಾಡ್ತಾ ಇರ್ತೀವಿ. ಆದಷ್ಟು ದೇವಿಗೆ ಎಷ್ಟು ನಾವು ಎಲ್ಲ ನೈವೇದ್ಯ ಇಟ್ಟು ವೆಜ್ ಎಲ್ಲ ಇಡ್ತೀವಿ, ಹಾಗೆ ನಾವು ಸ್ವಲ್ಪ ಅದನ್ನ ಫಾಲೋ ಮಾಡೋಣ ಅಂತ. ಏನು ಮಾಡಲಿಕ್ಕಾಗಲ್ಲ. ಬಟ್ ಎಲ್ಲರೂ ಟ್ರೈ ಮಾಡಿ, ಒಳ್ಳೆ ವೆರೈಟೀಸ್ ಫುಡ್ ತಿನ್ನಿ, ಹೆಲ್ದಿ ಫುಡ್ ತಿನ್ನಿ ಮೇನ್ ಫಸ್ಟು. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಫುಡ್ ತಿಂತಿದ್ರಲ್ವ. ಇಷ್ಟೇ.